ಗಡಿ ಭದ್ರತೆಯಲ್ಲಿ ಜಾಗೃತಿ ನಾಯಕರು. ಸೋನಾಲಿ ಗಡಿಯಲ್ಲಿ ಹದ್ದಿನ ಕಣ್ಣಿಗೆ ಸಿಕ್ಕಿಬಿದ್ದ ಅಮೆರಿಕನ್ ಪ್ರಜೆ. ಭಾರತ ನೇಪಾಳ ಮುಕ್ತ ಗಡಿಯು ಸುಲಭ ಸಂಚಾರಕ್ಕೆ ಹೆಸರುವಾಸಿಯಾಗಿದೆ. ಅಲ್ಲಿನ ಭದ್ರತೆ ವ್ಯವಸ್ಥೆ ಮತ್ತು ಜಾಗೃತಿ ಎಷ್ಟು ಕಟ್ಟುನಿಟ್ಟಾಗಿದೆ ಎಂಬುದಕ್ಕೆ ಉತ್ತರ ಪ್ರದೇಶದ ಮಹಾರಾಜ್ಗಂಜ್ ಜಿಲ್ಲೆಯ ಸೋನಾಲಿ ಗಡಿಯಲ್ಲಿ ನಡೆದಂತಹ ಇತ್ತೀಚಿನ ಘಟನೆಯೇ ಸಾಕ್ಷಿ. ಸಿಂಧು ಗಂಗಾ ಬಯಲಿನ ಈ ಸೂಕ್ಷ್ಮ ಗಡಿ ಪ್ರದೇಶದಲ್ಲಿ ಅಕ್ರಮವಾಗಿ ನೇಪಾಳ ಪ್ರವೇಶಿಸಲು ಯತ್ನಿಸುತ್ತಿದ್ದ 36 ವರ್ಷದ ಅಮೆರಿಕನ್ ಪ್ರಜೆ ಜೋರ್ಡಾನ್ ಬ್ರೌನ್ ಎಂಬಾತನನ್ನು ನಮ್ಮ ಭದ್ರತಾ ಪಡೆಗಳು ಮತ್ತು ಸ್ಥಳೀಯ ಗ್ರಾಮಸ್ಥರು ಸೇರಿ ಹಿಡಿದಿದ್ದಾರೆ. ಭದ್ರತಾ ಪಡೆಯು ಚಾಣಾಕ್ಷತೆ, ಗ್ರಾಮಸ್ಥರು ಸಾಥ್. ಈ ಘಟನೆಯಲ್ಲಿ ಅತ್ಯಂತ ಗಮನಾರ್ಹ ಮತ್ತು ಹೆಮ್ಮೆ ಪಡಬೇಕಾದ ಅಂಶವೇನೆಂದರೆ ಸ್ಥಳೀಯ ಸಮುದಾಯ ಜಾಗೃತಿ ಮತ್ತು SSP ಅಧಿಕಾರಿಗಳು ಜೋರ್ಡನ್ನನ್ನು ತಡೆದು ವಿಚಾರಿಸಲು ಯತ್ನಿಸುತ್ತಿದ್ದಾಗ ಆತ ಅಲ್ಲಿಂದ ತಪ್ಪಿಸಿಕೊಳ್ಳಲು ಓಡಿದ್ದಾನೆ. ಆದರೆ ಗಡಿ ಕಾಯುವ ಸೈನಿಕರಷ್ಟೇ ಅಲ್ಲದೆ ಗ್ರಾಮಸ್ಥರು ತಕ್ಷಣ ಆತನನ್ನು ಹಿಡಿದು ಸೇನೆಗೆ ಒಪ್ಪಿಸಿದ್ದಾರೆ. ಅಧಿಕೃತ ತಪಾಸಣಾ ಕೇಂದ್ರವನ್ನು ಬಿಟ್ಟು ಕದ್ದು ಮುಚ್ಚಿ ನೇಪಾಳಕ್ಕೆ ದಾಟಲು ಆತ ಯತ್ನಿಸುತ್ತಿದ್ದಾಗ ದಾಖಲೆಗಳಿಲ್ಲದೆ ತಪಾಸಣೆ ನಡೆಸಿದಾಗ ಆತನ ಬಳಿ ಯಾವುದೇ ಪ್ರಯಾಣದ ದಾಖಲೆಗಳು ಅಥವಾ ಟ್ರಾವೆಲ್ ಡಾಕ್ಯುಮೆಂಟ್ ಇರಲಿಲ್ಲ. ಆತನ ಮೇಲೆ ಕಾನೂನು ಕ್ರಮ ಅಥವಾ ವಿದೇಶಿಗರ ಕಾಯ್ದೆ, ಫಾರಿನರ್ಸ್ ಆ್ಯಕ್ಟ್ ಮತ್ತು ವಲಸೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಹಾಗೂ ಆತನನ್ನು ಜೈಲಿಗಟ್ಟಲಾಗಿದೆ. ತನಿಖಾ ಸಂಸ್ಥೆಗಳ ಹುಬ್ಬೇರಿಸಿದ ವಿಶೇಷ ಹಿನ್ನೆಲೆ. ಕ್ಯಾಲಿಫೋರ್ನಿಯಾದ ಮೂಲದ ಈ ಜೋರ್ಡಾನ್ ಬ್ರೌನ್ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಹಾಗೂ ಪ್ರವಾಸಿಗನಲ್ಲ ಎನ್ನುವುದು ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದುಬಂದಿದೆ. ಆತ ತಾನು ಅಮೆರಿಕ ನೌಕಾಪಡೆಯ ವಿಶೇಷ ಪಡೆ US ನೇವಿ ಸ್ಪೆಷಲ್ ಫೋರ್ಸ್ ನೇವಲ್ ಸೀಲ್ಸ್ ಮಾಜಿ ಸದಸ್ಯ ಎಂದು ಹೇಳಿಕೊಂಡಿದ್ದಾನೆ. ಈ ಹೇಳಿಕೆ ಈಗ ತನಿಖಾ ಸಂಸ್ಥೆಗಳಲ್ಲಿ ತೀವ್ರ ಕುತೂಹಲ ಮತ್ತು ಆತಂಕ ಮೂಡಿಸಿದೆ. ಆತ ನಿಗೂಢ ಪ್ರಯಾಣದ ಹಾದಿ. ಕ್ಯಾಲಿಫೋರ್ನಿಯಾದಿಂದ ಶ್ರೀಲಂಕಾಕ್ಕೆ ಎಂಟ್ರಿ, ಅಲ್ಲಿಂದ ಭಾರತಕ್ಕೆ ಗೋವಾಕ್ಕೆ ಆಗಮನ, ಗೋವಾದಲ್ಲಿ ವಾಸ್ತವ, ಅಲ್ಲಿಂದ ನೇರವಾಗಿ ಉತ್ತರ ಪ್ರದೇಶದ ಗಡಿಯ ಮೂಲಕ ನೇಪಾಳಕ್ಕೆ ಅಕ್ರಮವಾಗಿ ಪ್ರವೇಶಕ್ಕೆ ಯತ್ನ. ಒಬ್ಬ ಅಮೆರಿಕದ ಮಾಜಿ ಕಮಾಂಡೋ ಭಾರತದಂತಹ ದೇಶದಲ್ಲಿ ಇಷ್ಟೆಲ್ಲ ಸುತ್ತಾಡಿ ಕೊನೆಗೆ ಕಳ್ಳದಾರಿಯಲ್ಲಿ ಗಡಿ ದಾಟಲು ಯತ್ನಿಸಿದರ ಹಿಂದಿನ ಅಸಲಿ ಮರ್ಮವೇನು? ಇದು ಕೇವಲ ಅಡ್ವೆಂಚರ್, ಪ್ರವಾಸದ ಹುಚ್ಚೆ, ಅಥವಾ ಇದರ ಹಿಂದೆ ಯಾವುದಾದರೂ ಬೇಹುಗಾರಿಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಜಾಲವಿದೆಯೇ ಎಂಬುದಕ್ಕೆ ತನಿಖೆ ಮಾಡಬೇಕಾಗಿದೆ. ಭದ್ರತಾ ಸಂಸ್ಥೆಗಳ ಆತನ ಈ ಹಿನ್ನೆಲೆಯು ತೀವ್ರವಾಗಿದೆ. ಈ ಘಟನೆಯು ದೇಶದ ಆಂತರಿಕ ಭದ್ರತಾ ದೃಷ್ಟಿಯಿಂದ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತಿದೆ. ಗಡಿ ಕಾಯುವಿಕೆ ಎನ್ನುವುದು ಕೇವಲ ಗನ್ ಹಿಡಿದು ನಿಲ್ಲುವ ಸೈನಿಕರು ಮಾತ್ರವಲ್ಲ, ಅದು ಗಡಿ ಭಾಗದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಹೌದು ಎಂಬುದು ಮಹಾರಾಜ್ಗಂಜ್ ಗ್ರಾಮಸ್ಥರು ಸಾಬೀತುಪಡಿಸಿದ್ದಾರೆ. ಭಾರತ ನೇಪಾಳ ನಡುವೆ ಮುಕ್ತ ಗಡಿ ನೀತಿ ಇರಬಹುದು, ಆದರೆ ಅದು ದೇಶ ವಿರೋಧಿ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವುದೇ ಅವಕಾಶವಿರುವುದಿಲ್ಲ ಎಂಬುದು ನಮ್ಮ ಭದ್ರತಾ ಪಡೆಗಳು ಮತ್ತೊಮ್ಮೆ ಸ್ಪಷ್ಟಪಡಿಸಿದವೆ. ತನಿಖಾ ಸಂಸ್ಥೆಗಳು ಈ ಪ್ರಕರಣ ಆಳಕ್ಕೆ ಇಳಿದಿದ್ದು ಅಸಲಿ ಸತ್ಯವನ್ನು ಹೊರತೆಗೆಯಲಿದೆ.